ಅವ್ನು ಯಾರೋ ಡಿ ಎಮ್ ಮಾಡಿಬಿಟ್ಟು, ಬ್ರೋ ನಿಮ್ಮದು ಕಾಲೇಜ್ ಲಾಸ್ಟರ್ ಹೇಳಿ ಗುರು ಅಂತ ಅಂದ. ಬ್ರೋ ನಾನು ಮಾಡಿದ್ದು ಐ ಟಿ ಐ ಕಾಲೇಜಲ್ಲಿ ಹುಡುಗಿರೇ ಅಲ್ಲ, ಹುಡುಗಿರಿದ್ರು ಕೂಡ ಒಂದು 8ರಿಂದ 9 ಜನ ಅಷ್ಟೇ ಇದ್ದರು. ಸೊ ನಮ್ಮ ಬ್ಯಾಚಲ್ಲಿ 2 ಜನ ಇದ್ದರು, ಆಮೇಲೆ ಸೀನಿಯರಲ್ಲಿ ಇಬ್ಬರು ಇದ್ದರು, ಆಮೇಲೆ ಜೂನಿಯರ್ ಬಂದರು. ಅವರು ಜೂನಿಯರಲ್ಲಿ ಒಂದು 8 ಜನ ಇದ್ದರು. ಸೊ ಎಲ್ಲರೂ ಅಂಥವ್ರೆ ಪೆಂಗ್ ನನ್ನ ಮಕ್ಕಳೇ. ಗೋವಾ ಪೊಲೀಸ್ಗರು ಮತ್ತೆ ನಿಲ್ಲಿಸ್ತಾರೆ ಹಂಗೆ. ಇಲ್ಲ ವಿ ಐ ಪಿ ಪಾಸ್ ಕೊಟ್ಬಿಟ್ರು, ಹಂಗೆ ಹೋಗ್ತಾ ಇರಿ ಅಂತ. ಒಂದು ಕೈ ಅಡ್ಡ ಹಾಕಿದ, ಆಮೇಲೆ ಹೋಗಿ ಬಂದ್ಬಿಟ್ಟ. ಅಂದರೆ ಮೊನ್ನೆ ನೋಡಿದ್ನಲ್ಲ ನನಗೆ, ಕೆಲವು ಪೊಲೀಸು ನಾವೇನಾದ್ರು ಹೆಲ್ಮೆಟ್ಗೆ ಕ್ಯಾಮರಾ ಮೌಂಟ್ ಮಾಡ್ಕೊಂಡ್ಬಂದ್ರೆ ನಿಲ್ಲಿಸೋದೇ ಇಲ್ಲ. ಕ್ಯಾಮ್ರಾ ಆನ್ ಇದೆ ಅಂದಮೇಲೆ ನಿಲ್ಸೋಕ್ಕೆ ಹೋಗಲ್ಲ ಅವರು. ಏನಕ್ಕಂದರೆ ಅವ್ರು ಮಾಡೋ ಹಲ್ಕ ಕೆಲಸಗಳೆಲ್ಲ ರೆಕಾರ್ಡ್ ಆಗೋಗುತ್ತೆ. ಸೊ ಏನಾಗಬೇಕು, ಎಷ್ಟೋ ಜನ ಕೆಲಸ ಕೂಡ ಹೋಗಿದ್ದಿದೆ, ಅದಕ್ಕೆ ನಿಲ್ಸಲ್ಲ. ಇನ್ನು ಕೆಲವ್ರು ನಿಲ್ಲಿಸ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾವು ನನ್ನ ಕೆಲಸದಲ್ಲಿ ನಿಯತ್ತಾಗಿದ್ದೀನಿ ಅಂತ. ಅಂಥವ್ರು ನಿಲ್ಲಿಸ್ತಾರೆ, ನಿಲ್ಲಿಸ್ಬಿಟ್ಟು ಕೇಳ್ತಾರೆ. ಇನ್ನು ಕೆಲವ್ರು ಇರ್ತಾರೆ ನೋಡ್ಗಳು, ಕ್ಯಾಮ್ರಾ ಬರ್ತಿದ್ಯಾ ಅಂತ ಅಂದಮೇಲೆ ಹೋಗು ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಭಯ, ಕ್ಯಾಮ್ರಾ ಆನ್ ಇದೆ ಅಂದಮೇಲೆ ಈಗ ಯಾವುದೋ ಒಂದು ಗ್ಯಾಪಲ್ಲಿ ಒಂದು ದುಡ್ಡು ತೊಗೊಳ್ತಾ ಇರ್ತಾರೆ ಅನ್ಕೋ, ಯಾವ ಗ್ಯಾಪಲ್ಲಾದರೂ ಇದ್ರೂ ಕೂಡ ಕವರ್ ಮಾಡಿಬಿಡ್ತೀವಿ ನಾವು. ಸೊ ಆ ಭಯ ಒಂದಿರತ್ತೆ, ಅದಕ್ಕೆ ರಿಸ್ಕ್ ಬೇಡ ಅಂತ ನಿಲ್ಲಿಸೋಕ್ಕೆ ಹೋಗಲ್ಲ, ಹೋಗು ಅಂತ ಬಿಟ್ಬಿಡ್ತಾರೆ ಅವರು.